ವೈದ್ಯನ ಬದಲು ವೈದ್ಯನ ಪತ್ನಿ ರೋಗಿಗಳನ್ನ ತಪಾಸಣೆ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಲಾದಗಿ ಪಿಎಚ್ಸಿ ವೈದ್ಯ ಲೇಬಗೇರಿಗೆ ಈಗ ಶೋಕಾಸ್ ನೋಟಿಸ್ ಜಾರಿಯಾಗಿದೆ. ಬಾಗಲಕೋಟೆಯ ಕಲಾದಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನಡೆದಿದ್ದ ಘಟನೆ. ಬಾಗಲಕೋಟೆ ಡಿಎಚ್ಒ ಮಂಜುನಾಥ್ ನೋಟಿಸ್ ಜಾರಿ ಮಾಡಿದ್ದಾರೆ. ಕಲಾದಗಿ ಪಿಎಚ್ಸಿ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಎಚ್.ವಿ. ಲೇಬಗೇರಿ ಕಾರಣ ಕೇಳಿ ನೋಟಿಸ್ ಜಾರಿ ಮಾಡಿರೋದು ಡಿಎಚ್ಒ ಮಂಜುನಾಥ್. ಅಲ್ಲ, ವೈದ್ಯರು ತಾವು ತಪಾಸಣೆ ಮಾಡೋದು ಬಿಟ್ಟು ತಮ್ಮ ಪತ್ನಿಯಿಂದ ತಪಾಸಣೆ ಮಾಡಿಸ್ತಿದ್ರಂತೆ. ಅಂದ್ರೆ ಏನ್ ರೋಗಿಗಳ ಜೀವಕ್ಕೆ ಬೆಲೆನೇ ಇಲ್ವಾ ಅಂತ. ಈ ಕೆಲವೊಂದು ಕಡೆ ಈ ಗ್ರಾಮ ಪಂಚಾಯತಿ ಸದಸ್ಯರೋ ಅಥವಾ ಅಧ್ಯಕ್ಷರೋ ಈ ಜಿಲ್ಲಾ ಪಂಚಾಯತ್ ನಾವು ನೋಡಿರ್ತೀವಿ, ಪತ್ನಿ ಬದಲು ಅವರ ಪತಿ ಬಂದು ಅಲ್ಲಿ ಕೂತ್ಕೊಂಡು ಅಧಿಕಾರ ನಡೆಸೋದು ಅಥವಾ ಗಂಡನ ಸ್ಥಾನಕ್ಕೆ ಹೆಂಡತಿ ಬಂದು ಕೂತು ವ್ಯವಹಾರಗಳನ್ನು ನೋಡೋದು, ಇಂಥದ್ದೆಲ್ಲ ಘಟನೆಗಳು ನೋಡಿದ್ವಿ ರಾಜಕೀಯದಲ್ಲಿ. ಅದೊಂದು ಲೆಕ್ಕಾಚಾರಕ್ಕೆ. ಆದರೆ ಇದು ಆರೋಗ್ಯ ಕೇಂದ್ರದಲ್ಲಿ ರೋಗಿಗಳನ್ನು ತಪಾಸಣೆ ಮಾಡೋದಕ್ಕೆ ವೈದ್ಯರ ಬದಲು ಅವರ ಪತ್ನಿ ಬಂದು ಕೂತ್ಕೊಂಡು ರೋಗಿಗಳನ್ನು ತಪಾಸಣೆ ಮಾಡಿದ್ದು. ವೈದ್ಯನ ಪತ್ನಿ ರೋಗಿಗಳ ತಪಾಸಣೆ ಮಾಡಿದ್ದು ಗೊತ್ತಾಗ್ತಿದ್ದಾಗೆ ಈಗ ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ.